ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಬರಹನ ಓದಲು ಪ್ರಯತ್ನಿಸಿ. ಅದು ನಿಮಗೆ ಅರ್ಥ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾಕಪ್ಪ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂತ ಅಂದರೆ, ಚಾಟ್ GPT ಅನ್ನೋದು ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಚಿಕ್ಕ ಉದಾಹರಣೆ ಸಾಕು. ಅದು ಏನಂತ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ ನೀವು, ಈ ಫೋಟೋಸ್ ಎಲ್ಲ ಚಾಟ್ GPT ಸಹಾಯದಿಂದ ಜಸ್ಟ್ ಒಂದು ಕ್ಲಿಕ್ನಿಂದ ಮಾಡಿರೋದು. ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಎಲ್ಲ ಸಂಪೂರ್ಣವಾಗಿ ಮಾಹಿತಿನ ನಾನು ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಸಂಬಂಧಿಕರದು ಅಥವಾ ನಿಮ್ಮ ತಂದೆ ತಾಯಿ ಯಾರದೇ ಇರ್ಬೋದು, ತುಂಬ ಹಳೆಯ ಫೋಟೋಗಳಿರುತ್ತೆ, ಸ್ಕ್ರ್ಯಾಚ್ ಆಗಿರುತ್ತೆ, ಡೆಸ್ಟ್ ಇರುತ್ತೆ, ಹಾಳಾಗೋಗ್ಬಿಟ್ಟಿರುತ್ತೆ. ಈ ತರಹದ ಫೋಟೋಗಳನ್ನ ನೀವು ಇಂಪ್ರೂವ್ ಮಾಡಿಸ್ಬೇಕು ಅಂತ ಅಂದರೆ ಬಹಳ ಖರ್ಚು ಮಾಡಬೇಕಾಗುತ್ತೆ. ಆದರೆ ನಿಮಗೆ ಚಾಟ್ GPTನ ಉಪಯೋಗಿಸೋದು ಗೊತ್ತಿದ್ದರೆ ಆರಾಮಾಗಿ ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ನೀವೇ ಇಮೇಜ್ಗಳನ್ನ ರೆಸ್ಟೋರೇಷನ್ ಮಾಡ್ಕೊಳ್ಬಹುದು. ಅಂದರೆ ಇಮೇಜ್ ಗುಣಮಟ್ಟನ ಇಂಪ್ರೂವ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ಸ್ಕ್ರೀನ್ ಮೇಲೆ ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ, ಚಂದ್ರಶೇಖರ್ ಆಜಾದ್, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮೈಸೂರು ರಾಜರು ಇವರ ಫೋಟೋಗಳನ್ನ ನಾನು ಚಾಟ್ GPT ಮೂಲಕ ಇಂಪ್ರೂವ್ ಮಾಡಲು ಪ್ರಯತ್ನಿಸಿದ್ದೇನೆ. ಈ ಫೋಟೋಗಳ ಗುಣಮಟ್ಟನ ನೀವು ಪರೀಕ್ಷಿಸಬೇಕು ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಶೇರ್ ಮಾಡಿದ್ದೀನಿ. ನೀವು ಆ ಲಿಂಕ್ನ ಮೂಲಕ ಈ ಫೋಟೋಗಳನ್ನ ಡೌನ್ಲೋಡ್ ಸಹ ಮಾಡ್ಬೋದು ಹಾಗೂ ಫೋಟೋಗಳ ಗುಣಮಟ್ಟನ ನೀವು ಸಹ ಪರೀಕ್ಷಿಸಬಹುದು. ಮೊದಲಿಗೆ ಚಾಟ್ GPTನ ಓಪನ್ ಮಾಡಿ, ಅಲ್ಲಿ ಕೆಳಗಡೆ ಕಾಣಿಸ್ತಿರೋ ಸರ್ಚ್ ಬಾರ್ನಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದು ನಾನು ಲ್ಯಾಪ್ಟಾಪ್ನಲ್ಲಿ ಮಾಡ್ತಾ ಇದ್ದೀನಿ. ಫೋನಲ್ಲೂ ಕೂಡ ಇದೇ ರೀತಿ ಮಾಡಬಹುದು. ಆಮೇಲೆ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ಅಟ್ಯಾಚ್ ಮಾಡಿ. ನಾನೀಗ ಆಲ್ರೆಡಿ ಕೆಳಗಡೆ ಇದಕ್ಕೆ ಬೇಕಾಗಿರೋ ಪ್ರಾಂಪ್ಟ್ನ ಕೊಟ್ಟಿದ್ದೀನಿ. ಆ ಪ್ರಾಂಪ್ಟ್ನ ಜಸ್ಟ್ ಕಾಪಿ ಮಾಡಿ ಮತ್ತು ಪೇಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪಕ್ಕದಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಜನರೇಟ್ ಆಗುತ್ತೆ. ಎಲ್ಲ ಆದಮೇಲೆ ನೀವು 1 ರಿಂದ 2 ನಿಮಿಷ ಕಾಯಬೇಕಾಗುತ್ತೆ. ಆ ಇಮೇಜ್ ನಿಮಗೆ ಜನರೇಟ್ ಆದಮೇಲೆ ಅದ್ರ ಕೆಳಗೇನೆ ಕೂಡ ನಿಮಗೆ ರಿಸಲ್ಟ್ ಬರುತ್ತೆ. ನಿಮಗೆ ಇದರಲ್ಲಿ ಯಾವುದೇ ತರಹದ ಮಿಸ್ಸಿಂಗ್ ಕಾಣಿಸಿದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ರೆಷನಲ್ಲಿರ್ಬೋದು, ಸ್ಕಿನ್ ಟೋನ್ನಲ್ಲಿರ್ಬೋದು, ಏರ್ ಕಲರಿಂಗಲ್ಲಿರ್ಬೋದು, ಅದು ನೀವು ಮತ್ತೆ ಟೈಪ್ ಮಾಡಿದ್ರೆ ಅದು ಮತ್ತೆ ಇಂಪ್ರೂವ್ ಆಗಿ ಮತ್ತೆ ಜನರೇಟ್ ಆಗಿ ನಿಮಗೆ ಸಿಗುತ್ತೆ. ಸೊ ಇದು ಈಗ ಸದ್ಯಕ್ಕೆ ಫ್ರೀಯಾಗಿ ಉಚಿತವಾಗಿ ನಾವು ಉಪಯೋಗಿಸ್ಕೊಳ್ಬೋದು. ಇದು ಗೊತ್ತಿಲ್ಲ ಎಷ್ಟು ದಿವಸ ಇದು ಫ್ರೀಯಾಗಿ ಇರುತ್ತೆ ಅಂತ. ಆದ್ದರಿಂದ ಇದು ಯಾರಿಗೆ ಅವಶ್ಯಕತೆ ಇದೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ಪ್ರಾಂಪ್ಟ್ ಅಂತ ಅಂದರೆ ತ್ವರಿತವಾಗಿ ಮಾಡು, ವೇಗವಾಗಿ ಮಾಡು ಅಂತ ಅರ್ಥ ಬರುತ್ತೆ. ಅಂದರೆ ನಾವು ನಮಗೇನು ಬೇಕು ಅನ್ನೋದನ್ನು ನಾವು ಚಾಟ್ GPT ಜೊತೆ ಕೇಳಬೇಕು ಅಂತ ಅಂದರೆ ಅದನ್ನು ನಾವು ಬರೆದುಬಿಟ್ಟು ಚಾಟ್ GPTಗೆ ಹೇಳಬೇಕು, ನಮಗೆ ಈ ರೀತಿ ಬೇಕಾಗಿದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನೀವು ಹೆಚ್ಚಿನದಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೀಗ ಆಲ್ರೆಡಿ ಅದಕ್ಕೆ ಬೇಕಾಗಿರೋ ಪ್ರಾಂಪ್ಟ್ನ ನಾನು ರೆಡಿ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಯಾರಿಗೆ ಆಸಕ್ತಿ ಇದೆ ನೀವು ಅದನ್ನು ಕಾಪಿ ಮಾಡಿಕೊಂಡು ನೀವು ಚಾಟ್ GPTಲಿ ಉಪಯೋಗಿಸ್ಕೊಳ್ಬೋದು. ವಿಡಿಯೋ ಪ್ರಾರಂಭದಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಈ ಬರಹನ ಓದಲು ಸಾಧ್ಯನಾ ಅಂತ. ಅದು ಕಷ್ಟಪಟ್ಟು ಓದ್ಬೋದು, ಆದರೆ ಚಾಟ್ GPT ಅನ್ನೋದು ಅದನ್ನು ಎಷ್ಟು ಸೊಗಸಾಗಿ ಸುಂದರವಾಗಿ ಆ ಇಮೇಜ್ ಕ್ವಾಲಿಟಿನ, ಆ ಬರಹನ ಇಂಪ್ರೂವ್ ಮಾಡಿದೆ. ನೀವೇ ಸ್ಕ್ರೀನ್ ಮೇಲೆ ಈಗ ನೋಡ್ತಾ ಇದ್ದೀರ. ನನ್ನ ಆಸೆ ಏನಪ್ಪ ಅಂತ ಅಂದರೆ ಪ್ರತಿಯೊಬ್ಬರೂ ಕೂಡ AI ಉಪಯೋಗನ ಪಡೆದುಕೊಳ್ಬೇಕು ಅಂತ. ಯಾಕಂದರೆ ಇದು ಈಗ ಆಲ್ರೆಡಿ ನಮ್ಮ ಜೀವನದ ಒಂದು ಭಾಗ ಆಗ್ತಾ ಇದೆ. ಪ್ರತಿಯೊಂದು ಕಡೆ AI ಅನ್ನೋದು ಆಕ್ರಮಿಸಿಕೊಳ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಈ AI ಅಂದರೆ ಏನಪ್ಪ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಬೇಸಿಕ್ ಆದರೂ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ವಿಡಿಯೋಗಳನ್ನ ಮಾಡಲು ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ.